ಹೆಲೋ ಫ್ಯಾಷನ್ ಲವರ್ಸ್, ವೆಲ್ಕಮ್ ಟು ಪನಾಶ್ ಫ್ಯಾಷನ್ ಅಕಾಡೆಮಿ. ಪರ್ಫೆಕ್ಟ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದ್ರೆ ನೀವು ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ತಗೊಳ್ಬೇಕು. ಪರ್ಫೆಕ್ಟ್ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು ಅನ್ನೋದನ್ನ ನಾವಿವತ್ತು ನೋಡೋಣ. ಬಾಡಿ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು ಅನ್ನೋದನ್ನ ಇವತ್ತು ನಾವು ಡೀಟೇಲ್ ಆಗಿ ನೋಡೋಣ. ನಮ್ ಜೊತೆ ಇದ್ದಾರೆ ಸ್ವಾತಿ. ಇವತ್ತು ನಾವು ಸ್ವಾತಿದು ಮೆಜರ್ಮೆಂಟ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ. ಫಸ್ಟ್ ಬ್ಲೌಸ್ದು ಫುಲ್ ಲೆಂತ್ ತಗೊಳ್ಬೇಕು. ಫುಲ್ ಲೆಂತ್ ತಗೊಳ್ಬೇಕು ಅಂದ್ರೆ ನೀವು ಈ ತರ ಮೆಜರ್ಮೆಂಟ್ ತಗೊಳ್ಬೇಕು. ಇದು ಶೋಲ್ಡರ್ ಏನಿದೆ ಅಲ್ಲ, ಈ ಮಿಡಲ್ ಪಾರ್ಟ್ ಅಲ್ಲಿ ಇಡಬೇಕು. ಇಲ್ಲಿಂದ ಈ ತರ ನೀವು ಚೆಕ್ ಮಾಡಬೇಕು. ಇವ್ರದ್ದು ಬ್ಲೌಸ್ ಲೆಂತ್ ಏನಿದೆ ಅಲ್ಲ, ಇದು 13 ಬರುತ್ತೆ. ಬ್ಲೌಸ್ ಲೆಂತ್ ಯಾವ ತರ ಡಿಸೈಡ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಚೆಕ್ ಲೈಕ್ ದಿಸ್. ಮಿಡ್ ವೇಸ್ಟ್, ಮಿಡ್ ವೇಸ್ಟ್ ಇಲ್ಲಿ ಬಸ್ಟ್ ಕೆಳಗಡೆ ನೀವು ಹಿಂಗೆ ಇಟ್ಟಾಗ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಎಲ್ಲಿಗೆ ಬ್ಲೌಸ್ ಮೆಜರ್ಮೆಂಟ್ ತಗೋಬೇಕು ಅಂತ. ಸೊ ಯು ಕ್ಯಾನ್ ಚೆಕ್ ಹಿಯರ್. ಇದು ಎಷ್ಟು ಬರ್ತಾ ಇದೆ ಅಂದ್ರೆ 13 ಇಂಚು. 13 ಇಂಚು ನಾನಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕು. ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕು, ಎರಡು ಕೈ ಈ ತರ ಮೇಲೆ ಮಾಡಿ ಈ ತರ ನಾಲ್ಕು ಫಿಂಗರ್ ಒಳಗಡೆ 33 ಇದೆ. 33 ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೆ ನೀವು ಅವರಿಗೆ ಬ್ರೀತ್ ಮಾಡ್ಲಿಕ್ಕೆ ಹೇಳ್ಬೋದು. ಬ್ರೀತ್ ಸ್ವಾತಿ. ಬ್ರೀತ್ ಮಾಡಿದ್ಮೇಲೂ ನಿಮ್ ಟೇಪ್ ಇಲ್ಲೇ ಇದೆ ಅಂದ್ರೆ ನೀವು ತಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟ್ ಇದೆ ಅಂತ ಅರ್ಥ. ವೇಸ್ಟ್ ಮೆಜರ್ಮೆಂಟ್. ವೇಸ್ಟ್ ಮೆಜರ್ಮೆಂಟ್ ಬಿಲೋ ಈ ತರ ಕೆಳಗಡೆ ಪ್ಲೇಸ್ ಮಾಡಿ ನೀವು 4 ಫಿಂಗರ್ಸ್ ಒಳಗಡೆನೆ ಹಾಕಿ ಈ ತರ ತಗೊಳ್ಳಿ. ಈಗ ಇದು 27 ಇದೆ. ಅವ್ರು ಕಂಫರ್ಟೇಬಲ್ ಇದ್ದಾರೆ ಇಲ್ಲ ಅಂತ ನೀವು ಅವ್ರನ್ನೇ ಕೇಳಬೇಕು. ಇದು ಮೆಜರ್ಮೆಂಟ್ ನೀವು ಕರೆಕ್ಟ್ ಆಗಿ ತಗೊಂಡಿದ್ದೀರಿ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು ಅಂದ್ರೆ ಅವ್ರಿಗೆ ಇನ್ನೊಂದ್ಸರ್ತಿ ಬ್ರೀತ್ ಮಾಡ್ಲಿಕ್ಕೆ ಹೇಳಿ. ಸ್ವಾತಿ ಬ್ರೀತ್. 7.5 ಬರ್ತಾ ಇದೆ. ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋಣ. ಶೋಲ್ಡರ್ ಮೆಜರ್ಮೆಂಟ್ ನೀವು ಈ ತರ ಹಿಂದೆ ತಿರುಗಿಸಿನೂ ತಗೋಬಹುದು, ಇಲ್ಲ ಅವ್ರನ್ನ ಈ ತರ ಮುಂದೆ ತಿರುಗಿಸಿ ಈ ತರನು ತಗೊಳ್ಬಹುದು. ಟೇಪ್ ಎಕ್ಸಾಕ್ಟ್ಲಿ ಹಿಂಗೆ ಮೇಲೆ ಪ್ಲೇಸ್ ಮಾಡಬೇಕು. ಶೋಲ್ಡರ್ ಅಲ್ಲಿ ನಿಮ್ಗೆ ಮೋಸ್ಟ್ಲಿ ಕಾಣ್ತಾ ಇರಬೇಕು ಟೇಪ್ ಎಲ್ಲಿದೆ ಅಂತ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಶೋಲ್ಡರ್ ಬೋನ್ ಇರುತ್ತೆ ನೋಡಿ ಇಲ್ಲಿ, ಎಕ್ಸಾಕ್ಟ್ಲಿ ಇಲ್ಲಿ ಶೋಲ್ಡರ್ ಬೋನ್ ಟು ಶೋಲ್ಡರ್ ಬೋನ್ ನೀವು ಟೇಪ್ ಈ ತರ ಇಟ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ಸಿಗುತ್ತೆ. ಈಗ ಈ ಮೆಜರ್ಮೆಂಟ್ ಇರೋದು 15 ಇಂಚ್. ಈಗ ನೆಕ್ ಮೆಜರ್ಮೆಂಟ್ ತಗೊಳ್ಬೇಕು. ನೆಕ್ ಫ್ರಂಟ್ ಎಕ್ಸಾಕ್ಟ್ಲಿ ಶೋಲ್ಡರ್ ಮಿಡ್ಲ್ ಒಳಗಡೆ ನೀವು ಟೇಪ್ ಪ್ಲೇಸ್ ಮಾಡಬೇಕು. ಆಮೇಲೆ ಈ ತರ ಸ್ಟ್ರೇಟ್ ಚೆಕ್ ಮಾಡಬೇಕು. ಒಂದ್ಸರ್ತಿ ಅವ್ರೂ ಕನ್ಫರ್ಮ್ ಮಾಡೋದಿದ್ರೆ ಎಷ್ಟು ಡೀಪು ಅನ್ನೋದನ್ನ ಅವ್ರನ್ನ ಕೇಳಿ ಮೆಜರ್ಮೆಂಟು ತಗೊಳ್ಳಿ. ಇಲ್ಲಿಂದ ನೋಡಿ ಇವರಿಗೆ 7 ಇಂಚ್ ಬರುತ್ತೆ. ಸೊ 7 ಇಂಚ್ ಸಫಿಷಿಯಂಟ್ ಇದೆ. ಕೆಲವೊಬ್ರು ಡೀಪ್ ಹಾಕೋತಾರೆ ಅಂದ್ರೆ ನೀವು ಅವ್ರನ್ನ ಕೇಳಿ ಡಿಸೈಡ್ ಮಾಡಿ. ನೆಕ್ ಮೆಜರ್ಮೆಂಟ್ ಸೇಮ್ ಫ್ರಂಟ್ ಯಾವ ತರ ತಗೊಂಡಲ್ಲ ಅದೇ ತರ ಶೋಲ್ಡರ್ ಮಿಡ್ಲ್ ಒಳಗಡೆ ಟೇಪ್ ಪ್ಲೇಸ್ ಮಾಡಿ ಈ ತರ ಸ್ಟ್ರೇಟ್ ಆಗಿ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಚ್ ಇಡಬೇಕು ಅಂತ. ಅದು ಬ್ರಾ ಬೆಲ್ಟ್ ಏನಿದೆ ಅಲ್ಲ, ಆ ಬೆಲ್ಟ್ಗಿಂತಲೂ ಸ್ವಲ್ಪ ಮೇಲೆ ಇಲ್ಲ ಅವ್ರನ್ನ ಕೇಳಿ ನೀವು ಇದನ್ನ ಡಿಸೈಡ್ ಮಾಡ್ಬೋದು. ಇವ್ರಿಗೆ ಮೆಜರ್ಮೆಂಟ್ 10 ಇಟ್ರೆ ಸಾಕು. ಯಾಕಂದ್ರೆ ಇವ್ರ ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅಲ್ಲ ಫುಲ್ಲು 13 ಇಂಚ್ ಇದೆ. 13 ಇಂಚಿಗೆ ಕಂಪೇರ್ ಮಾಡಿದ್ರೆ ನೀವು 10 ಇಂಚ್ ಇಟ್ರೆ ಇದು 3 ಇಂಚ್ ಅಷ್ಟು ದೊಡ್ಡದು ಕೆಳಗಡೆ ಪಾರ್ಟ್ ಇರುತ್ತೆ. ಸೊ ನೀವು ಅದನ್ನ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. 10 ಇಂಚು ನೀವು ಪ್ಯಾಡೆಡ್ ಬ್ಲೌಸ್ ಹೊಲಿತಾ ಇದ್ದೀರಾ ಅಂದ್ರೆ ನೀವು 11-12 ಇಡ್ಬೋದು. ಸ್ಲೀವ್ಸ್ ಲೆಂತ್ ಯಾವ ತರ ತಗೊಳ್ಬೇಕು ಅಂತ. ಸ್ಲೀವ್ಸ್ ಲೆಂತ್ ತಗೊಳ್ಳೋದಕ್ಕೆ ಮೊದಲು ನೀವು ಕೈ ಈ ತರ ಫೋಲ್ಡ್ ಮಾಡಿಸಿ ಅವರಿಗೆ. ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಎಷ್ಟುದ್ದ ಬೇಕು ಅಂತ. ಇವನ್ ಅವರಿಗೂ ಗೊತ್ತಾಗುತ್ತೆ. ಇದು ಎಕ್ಸಾಕ್ಟ್ಲಿ ಶೋಲ್ಡರ್ ಬೋನ್ ನಾವು ಎಲ್ಲಿ ಎಂಡ್ ಮಾಡಿದ್ವಲ್ಲ ಮೆಜರ್ಮೆಂಟ್ ತಗೊಳ್ಳೋದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ತರ ಚೆಕ್ ಮಾಡಿ. ಇದು 10.5 ಬರ್ತಾ ಇದೆ. ಸೊ 10.5 10 ಎರಡರ ಮಿಡ್ಲ್ ಒಳಗಡೆ ಅವ್ರಿಗೆ ಏನು ಕನ್ವೀನಿಯಂಟ್ ಇದೆ ಅದು ಅವರು ಚೂಸ್ ಮಾಡ್ತಾರೆ. ನೀವು ಅವ್ರನ್ನ ಕೇಳಿ ಡಿಸೈಡ್ ಮಾಡಿ. ನೆಕ್ಸ್ಟ್ ಮೆಜರ್ಮೆಂಟ್ ಸ್ಲೀವ್ಸ್ ರೌಂಡ್. ಸ್ಲೀವ್ಸ್ ರೌಂಡ್ ಯಾವ ತರ ತಗೊಳ್ಬೇಕು ಅಂದ್ರೆ ಈ ತರ ಕೈ 1 ಫಿಂಗರ್ ಒಳಗಡೆ ಇಡಿ, ಈ ತರ ಚೆಕ್ ಮಾಡಿ ಎಷ್ಟು ಬರುತ್ತೆ. 9 ಇಂಚ್ ಇದೆ. ನೆಕ್ಸ್ಟ್ ಮೆಜರ್ಮೆಂಟ್ ಆರ್ಮ್ ಹೋಲ್. ಆರ್ಮ್ ಹೋಲು ಬೈಸೆಪ್ಸ್ ತುಂಬಾ ಜನ ಮೆಜರ್ಮೆಂಟೇ ತಗೊಳ್ಳಲ್ಲ. ಈ ಮೆಜರ್ಮೆಂಟ್ ನೀವು ತಗೊಳ್ಳಿಲ್ಲ ಅಂದ್ರೆ ನಿಮ್ ಬ್ಲೌಸ್ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಮೆಜರ್ಮೆಂಟ್ ಲಕ್ಷ ಕೊಟ್ಟು ನೋಡಿ, ಆಮೇಲೆ ಯಾವ ತರ ತಗೊಳ್ಳೋದು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟು. ಸೊ ಅದನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಮತ್ತೆ ನೋಡಿ ಮತ್ತೆ ಮೆಜರ್ಮೆಂಟ್ ತಗೊಳ್ಳಿ. ಆರ್ಮ್ ಕೆಳಗಡೆ ಸೀದಾ ಈ ತರ ನೀವು ಟೇಪ್ನ ಪ್ಲೇಸ್ ಮಾಡಬೇಕು. ಸೇಮ್ 1 ಫಿಂಗರ್ ಒಳಗಡೆ ಇಟ್ಟು ಈ ತರ ಚೆಕ್ ಮಾಡಬೇಕು. ಆಮೇಲೆ ಅವ್ರ ಕೈನ ಹೀಗೆ ಸ್ಟ್ರೇಟ್ ಮಾಡಬೇಕು. ನಿಮ್ಗೆ ಕಂಫರ್ಟೇಬಲ್ ಇದ್ದಾರೆ ಇಲ್ಲ ಅಂತ ಗೊತ್ತಾಗೋದಿದ್ರೆ ನೀವು ಈ ತರ
ಕೈ ಮೂವ್ಮೆಂಟ್ ಮಾಡಿ ಅವ್ರನ್ನ ಕೇಳ್ಬೋದು ಆರ್ಮ್ ಹೋಲ್ ಕೆಳಗಡೆ ಟೇಪ್ ಕರೆಕ್ಟಾಗಿ ಕಂಫರ್ಟೇಬಲ್ ಇದೆ ಇಲ್ಲ ಅಂತ. ಸೊ ಇದು ಎಷ್ಟಿದೆ ಅಂದರೆ 16 ಇಂಚ್ ಇದೆ. ನೆಕ್ಸ್ಟ್ ಮೆಜರ್ಮೆಂಟ್ ಬೈಸೆಪ್ಸ್ ಬರುತ್ತೆ. ಬೈಸೆಪ್ಸ್ ಶೋಲ್ಡರ್ ಇಂದ 3-4 ಇಂಚು ಕೆಳಗಡೆ ಪಾರ್ಟಿಗೆ ಸೀದಾ ಆರ್ಮ್ ಹೋಲ್ ಕೆಳಗಡೆ ಪ್ಲೇಸ್ ಮಾಡಿ ನೀವು ಅದನ್ನ ಮೇಲ್ಗಡೆ ಹೋಲ್ಡ್ ಮಾಡಬೇಕು. ಈ ತರ ಈಗ ನಾನು ಈ ತರ ಹೋಲ್ಡ್ ಮಾಡಿದ್ದೀನಲ್ಲ, ಸೇಮ್ ಇದೇ ತರ ಅವ್ರ ಕೈ ಈ ತರ ಕೆಳಗಡೆ ಮಾಡಿ ನೀವು ಚೆಕ್ ಮಾಡಿದ್ರೆ 13 ಇಂಚ್ ಬರುತ್ತೆ. ಸೇಮ್ 1 ಫಿಂಗರ್ ಒಳಗಡೆ ಇಟ್ಟು ಈ ತರ ಮೆಜರ್ಮೆಂಟ್ ತಗೊಳ್ಬೇಕು. ಶೋಲ್ಡರ್ ಟು ಅಪೆಕ್ಸ್. ಶೋಲ್ಡರ್ ಟು ಅಪೆಕ್ಸ್ ಅಂದ್ರೆ ಶೋಲ್ಡರ್ ಇಂದ ಇಲ್ಲಿ ಅಪೆಕ್ಸ್ ತನಕ ಬರುತ್ತೆ. ಈ ಮೆಜರ್ಮೆಂಟ್ ನಿಮ್ಗೆ ಯಾಕೆ ಬೇಕು ಅಂದ್ರೆ ಟಕ್ಸ್ ಹಾಕ್ಲಿಕ್ಕೆ ವೆರಿ ಇಂಪಾರ್ಟೆಂಟ್. ಟಕ್ಸ್ ಆಗಲಿ ಕಪ್ಸ್ ಆಗಲಿ ಹಾಕ್ಲಿಕ್ಕೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಬೇಕಾಗುತ್ತೆ. ನಾನು ಟಕ್ಸ್ ಎಲ್ಲಿ ತನಕ ಹಾಕಬೇಕು ಅಂತ. ಸೊ ಈ ಮೆಜರ್ಮೆಂಟ್ ಅಲ್ಲಿ ಯೂಸ್ ಆಗುತ್ತೆ, ಇದನ್ನ ತಗೊಳ್ಳೋದು ಮರಿಬೇಡಿ. ಸೊ ಈ ಮೆಜರ್ಮೆಂಟ್ ಏನಿದೆ ಅಲ್ಲ, ಸೇಮ್ ಶೋಲ್ಡರ್ ಮಿಡ್ಲಿಂದ ಹಿಡಿದು ಎಕ್ಸಾಕ್ಟ್ಲಿ ಅವ್ರದ್ದು ಅಪೆಕ್ಸ್ ಎಲ್ಲಿದೆ ನೋಡಿ ಅಲ್ಲಿ ತನಕ ಬರಬೇಕು. ಇದು ಎಕ್ಸಾಕ್ಟ್ಲಿ 9.5 ಇಂಚ್ ಇದೆ. ನೆಕ್ಸ್ಟ್ ಮೆಜರ್ಮೆಂಟ್ ಅಪೆಕ್ಸ್ ಟು ಅಪೆಕ್ಸ್. ಅಪೆಕ್ಸ್ ಟು ಅಪೆಕ್ಸ್ ಈ ಪಾರ್ಟಿಂದ ಈ ಪಾರ್ಟಿಗೆ ಸೆಂಟರ್ ಒಳಗಡೆ ತಗೊಳ್ಬೇಕಾಗುತ್ತೆ. ಈ ಮೆಜರ್ಮೆಂಟ್ ಕಪ್ಸ್ ಡಿಸ್ಟೆನ್ಸ್ ನೋಡ್ಲಿಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ಇದನ್ನ ಯಾವ ತರ ತಗೊಳ್ಳೋದು ಅನ್ನೋದನ್ನ ನೀಟಾಗಿ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಇದೆ? ಇದು 7 ಇಂಚ್ ಬರ್ತಾ ಇದೆ. ಸೊ ಯು ಕ್ಯಾನ್ ನೋಟ್ ಡೌನ್ ಆಸ್ ಅ 7 ಇಂಚ್. ನೆಕ್ಸ್ಟ್ ಮೆಜರ್ಮೆಂಟ್ ಶೋಲ್ಡರ್ ಇಂದ ಬಿಲೋ ಬಸ್ಟ್. ಶೋಲ್ಡರ್ ಇಲ್ಲಿಂದ ಎಕ್ಸಾಕ್ಟ್ಲಿ ಬಿಲೋ ಬಸ್ಟ್. ಬಿಲೋ ಬಸ್ಟ್ ಯಾಕೆ ಬೇಕು ಅಂತಂದ್ರೆ, ನೀವೀಗ ಬ್ಲೌಸ್ ಹೊಲ್ದ್ರೆ, ಫೋರ್ಟಕ್ಸ್ ಬ್ಲೌಸ್ ಇರಲಿ, ಮಧುಬಾಲ ಬ್ಲೌಸ್, ಕಟೋರಿ ಯಾವುದೇ ಬ್ಲೌಸ್ ಇರಲಿ, ಆ ಬೆಲ್ಟ್ ಎಕ್ಸಾಕ್ಟ್ಲಿ ಕೆಳಗಡೆ ಕುತ್ಕೋಬೇಕು, ಬಸ್ಟ್ ಕೆಳಗಡೆ. ಎಷ್ಟೋ ಜನದ ಬ್ಲೌಸು ಬಸ್ಟ್ ಮೇಲ್ಗಡೆನೆ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಬಿಲೋ ಬಸ್ಟ್ ಏನು ಅನ್ನೋದು ತಗೊಂಡಿರಲ್ಲ. ಸೊ ನೀವು ಬಿಲೋ ಬಸ್ಟ್ ಮೆಜರ್ಮೆಂಟ್ ತಗೊಳ್ಳೋದನ್ನ ಮರಿಬೇಡಿ. ಈ ತರ ಮೇನ್ ಶೋಲ್ಡರ್ ಮಿಡಲ್ ಶೋಲ್ಡರ್ ಅಲ್ಲಿ ಇಟ್ಟು ಬಸ್ಟ್ ಮೇಲೆ ಪ್ಲೇಸ್ ಮಾಡಬೇಕು ಟೇಪು. ಬಸ್ಟ್ ಮೇಲೆ ಪ್ಲೇಸ್ ಮಾಡಿ ಅದನ್ನ ಕಂಪ್ರೆಸ್ ಮಾಡ್ಲಾರ್ದಂಗೆ ಈ ತರ ಕೆಳಗಡೆ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿದಾಗ ಇದು ಎಷ್ಟು ಬರ್ತಾ ಇದೆ ಮೆಜರ್ಮೆಂಟ್ ಅಂದ್ರೆ 13.5 ಇದೆ. ಸೊ ನೀವು ಇದನ್ನ ನೋಡ್ಬೋದು ವಿಡಿಯೋಲಿ. ನಾನು ಯಾವ ತರ ಮೆಜರ್ಮೆಂಟ್ ತಗೊಂಡಿದ್ದೀನಿ ನೋಡಿ. ಇದು ಕಂಪ್ರೆಸ್ ಆಗ್ಲಾರ್ದಂಗೆ ಇದೇ ತರ ನೀವು ಮೆಜರ್ಮೆಂಟ್ ತಗೊಳ್ಳಿ. ಈಗ ನೋಡಿದ್ರಲ್ಲ ಬ್ಲೌಸ್ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು ಅಂತ. ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ನಾನು ಏನ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅದನ್ನ ಯಾವ ತರ ಕಟಿಂಗ್ ಮಾಡಬೇಕು ಅಂತ. ಸೊ ಅದ್ರ ಪ್ರಕಾರ ನೀವೇನ್ ಮಾಡಬೇಕು, ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಅನ್ನ ಕಟ್ ಮಾಡೋದನ್ನ ಕಲಿಬೇಕು. ಆಮೇಲೆ ನಾನು ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ 4 ಫಿಂಗರ್ ಇಟ್ಟಿದ್ದೆ. ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ತಗೊಳ್ಬೇಕಂದ್ರೆ ನೀವು ಅದನ್ನ ಮರಿಬೇಡಿ. 4 ಫಿಂಗರ್ ಯಾಕೆ ಇಡಬೇಕು ಅಂತಂದ್ರೆ, ಬಾಡಿ ಮೆಜರ್ಮೆಂಟ್, ನಮ್ಮ ಬಾಡಿ ಏನಿರುತ್ತೆ ಇಟ್ ಇಸ್ ಫುಲ್ ಆಫ್ ಫ್ಲೆಶ್. ಅವಾಗ ಏನಾಗುತ್ತೆ, ನೀವು ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ 4 ಫಿಂಗರ್ ಮೆಜರ್ಮೆಂಟ್ ಇಟ್ಟು ತಗೊಂಡ್ರೆ ನೀವು ಅವ್ರ ಬ್ಲೌಸ್ ಹೊಲ್ದಾಗ ಅದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಮಾಲ್ ಪಾರ್ಟ್ ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ ಲೈಕ್ ಆರ್ಮ್ ಹೋಲ್ ಇರಲಿ, ಬೈಸೆಪ್ಸ್ ಇರಲಿ, ಅವಾಗ ನಾನು 1 ಫಿಂಗರ್ ಇಟ್ಟು ಮೆಜರ್ಮೆಂಟ್ ತಗೊಂಡಿದ್ದೆ. ನೀವು ಅದೇ ತರ ಸಿಂಗಲ್ ಫಿಂಗರ್ ಇಟ್ಟು ಮೆಜರ್ಮೆಂಟ್ ತಗೊಳ್ಳಿ, ಅವಾಗ ಅದು ಕರೆಕ್ಟ್ ಆಗಿ ಬರುತ್ತೆ. If you like this video, please do like and share with your friends and follow us for more updates.